30-40 ಆಟೋಗಳು ಯಾವುದೇ ದಾಖಲೆ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಏನೂ ಕೂಡ ಇಲ್ಲ. ಆದರೂ ಕೂಡ ಇವರನ್ನು ಯಾರು ಹೇಳೋದು ಇಲ್ಲ, ಯಾರು ಕೇಳೋದು ಇಲ್ಲ, ಯಾರು ಅಡ್ಡ ಹಾಕೋದು ಇಲ್ಲ. ಇವರು ಎಲ್ಲರೂ ಕೂಡ ತಮ್ಮ ಚಟುವಟಿಕೆ ಮಾಡೋದು ರಾತ್ರಿ ಹೊತ್ತಿನಲ್ಲೇ. ಅದು ನೋಡಿ, ಸಹಜವಾಗಿ ಏನನ್ಸುತ್ತೆ ಅಂತ ಹೇಳಿದರೆ, ಅಮಾಯಕ ಆಟೋ ಚಾಲಕರನ್ನು ಪೊಲೀಸರು ಹಿಡಿತಾರೆ. ಇಲ್ಲಿ ದಾಖಲೆ ಇಲ್ಲದೆ ಓಡಾಡುವಂಥ ಆಟೋಗಳನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ, ಅದರ ಗೋಜಿಗೆ ಹೋಗಿಲ್ಲ. ಆನೇಕಲ್ನಲ್ಲಿ ಆಟೋ ಚಾಲಕ ಶಂಕರ್ ಹಿಂಗಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಶೂರೆನ್ಸ್ ಇಲ್ಲ ಇವ್ರ ಹತ್ರ, ದಾಖಲೆಗಳಿಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಇವರು ಬಂದಿರೋದೇ ಅಕ್ರಮವಾಗಿ. ಇವತ್ತು ಇಲ್ಲಿ ಬಾಂಗ್ಲಾದೇಶ ವಲಸಿಗರು ಇವತ್ತು ಬಂದು ಇಲ್ಲಿ ದೌರ್ಜನ್ಯದಿಂದ ಇವತ್ತು ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಆರ್ ಟಿ ಒ ಡಿಪಾರ್ಟ್ಮೆಂಟ್, ನಾನು ಆಟೋ ಡ್ರೈವರ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿ ಬಗ್ಗೆ ನೀವು ಇನ್ಫಾರ್ಮ್ ಹಾಕಿಲ್ಲ, ಆರ್ ಟಿ ಒ ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು ಆರ್ ಸಿ ಇಲ್ಲ, ಇದಿಲ್ಲ ಅಂತ ಎಲ್ಲನೂ ರೋಡಿಗೆ ಇಳಿದು ಇವತ್ತು ಇದು ಮಾಡ್ತಾ ಇದ್ದೀರಾ. ಯೂನಿಫಾರ್ಮ್ ಇಲ್ಲ, ಮತ್ತು ಆರ್ ಟಿ ಒ ಇದಿಲ್ಲ, ಇದು ಆರ್ ಸಿ ಇಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂತ ಇದೆಲ್ಲ ತನಿಖೆ ಮಾಡ್ತಾಯಿದ್ದೀರಲ್ವ. ಇವತ್ತು ಬಾಂಗ್ಲಾದೇಶದಲ್ಲಿ ಬಂದಂಥ ವಲಸಿಗಾರರು ಇಲ್ಲಿ ಹತ್ತಿರ ಒಂದು 30 ಗಾಡಿಗಳಿದ್ದಾವೆ, ಒಂದಲ್ಲ ಎರಡಲ್ಲ 30 ಗಾಡಿ. ಯಾವುದೇ ಗಾಡಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಯಾವುದೇ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ, ಯಾವುದೇ ಗಾಡಿಗೆ ಎಫ್ ಸಿ ಇಲ್ಲ. ಇದನ್ನು ಯಾವ ರೀತಿಯಲ್ಲಿ ನೀವು ರೋಡಿಗೆ ಬಿಡ್ತಾ ಇದ್ದೀರ ಅಂತ ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಂದು ಡ್ರೈವರ್ಗಳಿಗೂ ವಿಪರೀತವಾಗಿ ಚೆಕಿಂಗ್ ಮಾಡ್ತಾಯಿದ್ದೀರಾ, ವಿಪರೀತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀರಾ. ಪರ್ಫೆಕ್ಟಾಗಿ ಓಡಿಸ್ತಾ ಇದ್ರೂ ನೀವು ಇದು ಮಾಡ್ತಾಯಿದ್ದೀರಾ. ಇಲ್ಲಿ ನೋಡಿದ್ರೆ 30 ಗಾಡಿಗಳು, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಇದು ಯಾವ ಮಟ್ಟಕ್ಕೆ ನೀವು ತನಿಖೆ ಮಾಡ್ತಾಯಿದ್ದೀರಾ ಅಂತ ನಾವು ಆರ್ ಟಿ ಒ ಡಿಪಾರ್ಟ್ಮೆಂಟ್ಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಸೀಜ್ ಆಗಿ ಗಾಡಿನೂ ಆಚೆ ಬಂದಿದೆ, ಮತ್ತು ಕೆಲವೊಂದು ನಂಬರ್ ಪ್ಲೇಟ್ ಇಲ್ಲ, ಕೆಲವೊಂದು ಎಫ್ ಸಿ ಇಲ್ಲ, ಕೆಲವೊಂದು ಗಾಡಿಗಳಿಗೆ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ಗಳಿಲ್ಲ. ಸೀಜ್ ಆಗಿರೋ ಗಾಡಿ ಹಿಂಗೆ ಆಚೆ ಬಂತು ನಾನು ನಿಮ್ಮ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಗಾಡಿಗೆ ಇರೋದೇ ಬಾಡಿ ಎಫ್ ಸಿ ಇರೋದೇ ಬೇರೆ, ಚಾರ್ಸಿ ನಂಬರ್ ಇರೋದೇ ಬೇರೆ, ನಂಬರ್ ಪ್ಲೇಟೇ ಬೇರೆ ಇದೆ. ಆಮೇಲೆ ಕೆಲವೊಂದು ಗಾಡಿ ಇದರಿಂದ ಸೀಜ್ ಆಗಿರೋ ಗಾಡಿ ಆಚೆ ಬಂದಿದೆ. ಇದು ಯಾವ ಥರ ಬಂತು ಅಂತ ನಾವು ತನಿಖೆ ಮಾಡಬೇಕು. ಇದು ಆರ್ ಟಿ ಒ ಡಿಪಾರ್ಟ್ಮೆಂಟ್ಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅಕ್ರಮ ಒತ್ತುವರಿದಾರರಿಗೆ ವಿದ್ಯುತ್ ಸಂಪರ್ಕವನ್ನು ಈ ಸರ್ಕಾರ ಮಾಡಿಕೊಟ್ಟಿದೆ. ಅಕ್ರಮವಾಗಿ ಶೆಡ್ನಲ್ಲಿ ವಾಸಿಸೋರಿಗೆ ವಿದ್ಯುತ್ ಸೌಕರ್ಯ ಕೂಡ ಇದೆ. ಭೂಮಾಲೀಕನ ಹೆಸರಲ್ಲಿರುವ ಜಾಗಕ್ಕೆ ಕರೆಂಟ್ ಕನೆಕ್ಷನ್ ಅನ್ನು ಇವರು ಕೊಟ್ಟಿದ್ದಾರೆ. ಅಕ್ರಮ ಒತ್ತುವರಿದಾರರಿಗೆ ವಿದ್ಯುತ್ ಸಂಪರ್ಕ. ಭೂಮಾಲೀಕ ಯಾರೇ ಆಗಿರಲಿ, ಯಾರಾದರೂ ಒಬ್ಬ ಆಗಂತುಕ ಅಥವಾ ಯಾರೋ ಒಬ್ಬ ಗೊತ್ತು ಗುರಿ ಇಲ್ದಿದ್ದವನು ಬಂದು ತಮ್ಮ ಜಾಗದಲ್ಲಿ ಆತ ಇದ್ದಾನೆ, ಆತನ ಮನೆಯಲ್ಲಿ ಮಾರಕಾಸ್ತ್ರಗಳೆಲ್ಲ ಇದ್ದಾವೆ, ಆತ ಯಾವುದೋ ಕೆಲಸ ಮಾಡ್ತಾನೆ, ಆತನ ಮೂಲ ಎಲ್ಲಿ ಅಂಥೇಳಿ ಗೊತ್ತಿಲ್ಲ, ಆತ ಯಾರು ಅಂಥೇಳಿ ಗೊತ್ತಿಲ್ಲ, ಆತ ಈ ದೇಶದವನೇ ಅಲ್ಲ ಅನ್ನೋದಾದರೆ ಅವ್ರಿಗೆ ಹೇಗಲ್ಲಿ ಮನೆ ಮಾಡೋದಕ್ಕೆ ಅಥವಾ ಅಲ್ಲಿ ಹೇಗೆ ಅವರು ಕರೆಂಟ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು ಭೂಮಾಲೀಕ. ಕೇವಲ ಬಾಡಿಗೆ ಬರುತ್ತೆ ಅನ್ನೋ ಆಸೆಗೋಸ್ಕರ ಈ ರೀತಿಯೆಲ್ಲ ದೇಶದ ಆಂತರಿಕ ಭದ್ರತೆಗೆ ಮಾರಕವಾಗಿರುವಂಥ ಇಂಥವರಿಗೆಲ್ಲ ಜಾಗ ಕೊಡೋದು ಅಂತ ಹೇಳಿದರೆ ಹೇಗೆ ಸಾಧ್ಯ? ಇದು ಯಾರವರು ಭೂಮಾಲೀಕ? ಜಾಗದ ಓನರ್ ಯಾರು? ಅದು ಸರ್ಕಾರಿ ಜಾಗವಾ ಅಥವಾ ಖಾಸಗಿಯವರ ಜಾಗವಾ? ಖಾಸಗಿಯವರ ಜಾಗ ಆದರೆ ಹೇಗೆ ಕೊಟ್ಟರು ಅವರು? ಸರ್ಕಾರಿ ಜಾಗ ಆದರೆ ಸರ್ಕಾರದ ಪ್ರತಿನಿಧಿಗಳು ಯಾರಿದ್ದಾರೆ? ಯಾರು ಸ್ಥಳೀಯ ಅಧಿಕಾರಿಗಳು ಯಾರಿದ್ದಾರೆ? ಹೇಳೋದು ಕೇಳೋದು ಏನಿಲ್ವಾ? ಹಾಗಾದರೆ ಇವರು ರಾತ್ರಿ ಓಡಾಡ್ತಾರೆ, ಇವರು ರಾತ್ರಿ ಎಲ್ಲ ಕಡೆ ಚಿಂದಿ ಆಯ್ತಾರೆ, ರಾತ್ರಿ ಪ್ಲಾಸ್ಟಿಕ್ಕು ಅದು ಇದು ಅಂತೇಳಿ ಸಂಗ್ರಹಿಸ್ತಾರೆ, ಇವರು ಊರೂರೆಲ್ಲ ತಿರುಗ್ತಾರೆ, ಇವರಿಗೆ ಸುತ್ತಮುತ್ತ ಏರಿಯಾಗಳೆಲ್ಲವೂ ಕೂಡ ಗೊತ್ತು. ಹೀಗೆಲ್ಲ ಇರುವಾಗ ಎಂಥ ಡೇಂಜರಸ್ ಇದು, ಅಥವಾ ಎಂತ ಭಯಾನಕ ಇದು? ಹೀಗೆಲ್ಲ ಇದ್ರೂ ಕೂಡ ಯಾಕೆ ಇನ್ನೂ ಕೂಡ ಕಣ್ಮುಚ್ಕೊಂಡಿದ್ದೀರಿ ನೀವು? ಪ್ರತಿದಿನವೂ ರಿಪಬ್ಲಿಕ್ ಕನ್ನಡ ಒಂದೊಂದು ಜಾಗಕ್ಕೆ ಹೋಗಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ತೆರೆದಿಳ್ತಾ ಇದೆ. ಪಶ್ಚಿಮ ಬಂಗಾಳದಿಂದ ತಂಡೋಪತಂಡವಾಗಿ ಬರ್ತಿದ್ದಾರೆ ಈ ಅಕ್ರಮ ಬಾಂಗ್ಲಾದೇಶದ ವಲಸಿಗರು. ಹಿಂದೂ ಸಂಘಟನೆ ಕಾರ್ಯಕರ್ತ ಪುನೀತ್ ಹೇಳಿದ್ದಾರೆ, 25ರಿಂದ 30 ತಂಡಗಳಾಗಿ ಇವರು ವಾಸವಾಗಿದ್ದಾರೆ, ಒಂದೊಂದು ಏರಿಯಾಗಳಲ್ಲಿದ್ದಾರೆ. ಜಾಗದ ಮಾಲೀಕರು ಯಾವುದೇ ದಾಖಲೆಯನ್ನು ಪಡೆದುಕೊಳ್ತಿಲ್ಲ, ಇವರಿಗೆ ಜಾಗ ಕೊಡ್ತಾ ಇದ್ದಾರೆ. 25,000 ರೂಪಾಯಿ ಬಾಡಿಗೆಯನ್ನು ಪಡೆಯುತ್ತಿದ್ದಾರೆ. ಬಾಡಿಗೆ ಆಸೆಗೋಸ್ಕರ ದೇಶದ ಭದ್ರತೆಗೆ ಇವರು ಮಾರಕವಾಗಿದ್ದವ್ರಿಗೆ ನೀವು ಜಾಗ ಕೊಡ್ತಾ ಇದ್ದೀರಿ. ಯಾವುದೇ ಅಗ್ರಿಮೆಂಟ್ ಇಲ್ಲ, ಯಾವುದೇ ಏನೂ ಕೂಡ ಇಲ್ಲ, ಮಾಲೀಕರು ಜಾಗ ಕೊಡ್ತಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತ ಪುನೀತ್ ಹೇಳಿದ್ದಾರೆ, ಪಶ್ಚಿಮ ಬಂಗಾಳದಿಂದ ತಂಡೋಪತಂಡವಾಗಿ ಬರ್ತಾರೆ. ಯಾಕೆ ಪಶ್ಚಿಮ ಬಂಗಾಳದಿಂದ ಬರ್ತಾರೆ ಅಂತ ಹೇಳಿದರೆ, ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಸುಮಾರು 800 ಕಿಲೋಮೀಟರ್ವರೆಗೂ ಕೂಡ ಅಲ್ಲಿ ಬೇಲಿಯೇ ಇಲ್ಲ. ಹಾಗಾಗಿ ಅವ್ರಿಗೆ ಈಸಿಯಾಗಿ ಬರಲಿಕ್ಕಾಗತ್ತೆ. ಕಲ್ಕತ್ತಾ ಮೂಲಕ ಬರ್ತಾರೆ ಅವ್ರು ಬೆಂಗಳೂರಿಗೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಇವರು ಪುನೀತ್. ಇದ್ರೆ ಯಾವ ರೀತಿ ಸರ್ ಇಲ್ಲಿ ನೋಡಿ, ಇವಾಗ ಒಂದು 30ಕ್ಕೆ 40 ಅಡಿ ಜಾಗ. ಈ ಜಾಗಕ್ಕೆ ವೆಸ್ಟ್ ಬೆಂಗಾಲಿಂದ ಏನು ಕರ್ಕೊಂಬರ್ತಾ ಇದ್ದಾರೆ, ಅವ್ರದ್ದೊಂದು ತಂಡ ಮಾಡಿ ಕರ್ಕೊಂಬರ್ತಾರೆ. ಆ ತಂಡದವ್ರು ಬಂದ್ಬಿಟ್ಟು ಈ ಜಾಗದಲ್ಲಿ ಎಷ್ಟು ಜನರು ಇರ್ಬೋದು ಅಷ್ಟು ಜನನು ಸೇರಿಕೊಂಡು ಒಂದು 20ರಿಂದ 30 ಅಡಿ ಖಾಲಿ ಜಾಗಕ್ಕೆ ಸುಮಾರು 20ರಿಂದ 25 ಸಾವಿರ ಬಂದ್ಬಿಟ್ಟು ಪ್ರತಿ ತಿಂಗಳು ಈ ಲ್ಯಾಂಡ್ ಓನರ್ ಏನಿದ್ದಾರೆ ಆ ಲ್ಯಾಂಡ್ ಓನರ್ ತೊಗೋತಾ ಇದ್ದಾರೆ. ಆ ಥರ 20ರಿಂದ 30 ತಂಡಗಳಿದೆ ಇಲ್ಲಿ.
ಅಂದರೆ ಒಂದೊಂದು ತಂಡದಲ್ಲಿ 15 ಜನ 20 ಜನ ಈ ಥರ ಇದ್ದಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಇಲ್ಲಿ ಖಾಲಿ ಜಾಗಕ್ಕೆ ಲೀಗಲಾಗಿ ಅಗ್ರಿಮೆಂಟ್ ಇಲ್ಲ, ಲೀಗಲಾಗಿ ಬಂದವ್ರ ಹತ್ರ ಲೀಗಲಾಗಿ ಡಾಕ್ಯುಮೆಂಟ್ ಇಲ್ಲ, ಇಲೀಗಲಾಗಿ ಬಂದು ಇಲ್ಲಿ ವಾಸ ಮಾಡ್ತಿರೋರು. ಆದ್ದರಿಂದ ಒಂದು ಜಾಗದಲ್ಲಿ ಇಷ್ಟಿಷ್ಟು ಸಂಪಾದನೆ ಮಾಡ್ತಾರೆ ಇವರು. ಇದರ ಯಾವ ರೀತಿ ಅಕ್ರಮವಾಗಿ ಈ ದುಡ್ಡು ಯಾರು ತೊಗೊತಾ ಇದ್ದಾರೆ? ಲ್ಯಾಂಡ್ ಓನರ್ ಯಾರು? ಲ್ಯಾಂಡ್ ಓನರ್ಗೆ ಈ ರೀತಿ ದುಡ್ಡು ಹೋಗ್ತದೆ ಅಂತ ಹೇಳಿದ್ರೆ ಆ ದುಡ್ಡಿಂದ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇವತ್ತು ನುಸುಳುಕೋರರಿಗೆ ಇರ್ತಕ್ಕಂಥ ಸವಲತ್ತುಗಳು ನಮ್ಮ ಈ ಏನು ಕರ್ನಾಟಕದ ಕನ್ನಡಿಗರಿಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿರ್ತಕ್ಕಂಥದ್ದು. ಬಾಂಗ್ಲಾದೇಶಿಗರ ಶೆಡ್ಗಳಲ್ಲಿ ಸ್ನೇಕ್ ಡ್ಯಾಗರ್ ಪತ್ತೆ. ಅಲ್ಲದೆ ನುಸುಳುಕೋರರ ಅಡಿಯಲ್ಲಿ ಸ್ನೇಕ್ ಡ್ಯಾಗರ್ ಪತ್ತೆಯಾಗಿದೆ. ಇದು ಹಲ್ಲೆ ಮಾಡಲು ಮತ್ತು ಕೊಲ್ಲಲು ಬಳಸಲಾಗುತ್ತೆ. ಇಂತಹ ಆಯುಧ ಶೆಡ್ಗಳಲ್ಲಿ ಇಟ್ಟುಕೊಂಡಿದ್ದು ಯಾಕೆ ಎಂಬುದರ ಬಗ್ಗೆ ತನಿಖೆಯಾಗಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶಿಗರ ವಿರುದ್ಧ ಸಮರವನ್ನ ಸಾರಿದೆ. ಸರ್ಕಾರ ಕೂಡಲೇ ಒತ್ತುವರಿದಾರರನ್ನ ತೆರವು ಮಾಡಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 40 ಆಟೋಗಳು ಯಾವುದೇ ದಾಖಲೆ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಏನೂ ಕೂಡ ಇಲ್ಲ. ಆದರೂ ಕೂಡ ಇವರನ್ನು ಯಾರು ಹೇಳೋದು ಇಲ್ಲ, ಯಾರು ಕೇಳೋದು ಇಲ್ಲ, ಯಾರು ಅಡ್ಡ ಹಾಕೋದು ಇಲ್ಲ. ಇವರು ಎಲ್ಲರೂ ಕೂಡ ತಮ್ಮ ಚಟುವಟಿಕೆ ಮಾಡೋದು ರಾತ್ರಿ ಹೊತ್ತಿನಲ್ಲೇ. ಅದು ನೋಡಿ, ಸಹಜವಾಗೇ ಏನನ್ಸುತ್ತೆ ಅಂತ ಹೇಳಿದರೆ, ಅಮಾಯಕ ಆಟೋ ಚಾಲಕರನ್ನು ಪೊಲೀಸರು ಹಿಡಿತಾರೆ. ಇಲ್ಲಿ ದಾಖಲೆ ಇಲ್ಲದೆ ಓಡಾಡುವಂಥ ಆಟೋಗಳನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ, ಅದರ ಗೋಜಿಗೆ ಹೋಗಿಲ್ಲ. ಆನೇಕಲ್ನಲ್ಲಿ ಆಟೋ ಚಾಲಕ ಶಂಕರ್ ಹಿಂಗಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಶೂರೆನ್ಸ್ ಇಲ್ಲ ಇವ್ರ ಹತ್ರ, ದಾಖಲೆಗಳಿಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಇವರು ಬಂದಿರೋದೇ ಅಕ್ರಮವಾಗಿ. ಇವತ್ತು ಇಲ್ಲಿ ಬಾಂಗ್ಲಾದೇಶ ವಲಸಿಗರು ಇವತ್ತು ಬಂದು ಇಲ್ಲಿ ದೌರ್ಜನ್ಯದಿಂದ ಇವತ್ತು ಇದು ಮಾಡ್ತಾ ಇದ್ದಾರೆ. ಇಲ್ಲಿ RTO ಡಿಪಾರ್ಟ್ಮೆಂಟ್, ನಾನು ಆಟೋ ಡ್ರೈವರ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿ ಬಗ್ಗೆ ನೀವು ಇನ್ಫಾರ್ಮ್ ಹಾಕಿಲ್ಲ, RTO ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು RC ಇಲ್ಲ, ಇದಿಲ್ಲ ಅಂತ ಎಲ್ಲನೂ ರೋಡಿಗೆ ಇಳಿದು ಇವತ್ತು ಇದು ಮಾಡ್ತಾ ಇದ್ದೀರಾ. ಯೂನಿಫಾರ್ಮ್ ಇಲ್ಲ, ಮತ್ತು RTO ಇದಿಲ್ಲ, ಇದು RC ಇಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂತ ಇದೆಲ್ಲ ತನಿಖೆ ಮಾಡ್ತಾಯಿದ್ದೀರಲ್ವ. ಇವತ್ತು ಬಾಂಗ್ಲಾದೇಶದ ಬಂದಂಥ ವಲಸಿಗಾರರು ಇಲ್ಲಿ ಹತ್ತತ್ರ ಒಂದು 30 ಗಾಡಿಗಳಿದ್ದಾವೆ. ಒಂದಲ್ಲ ಎರಡಲ್ಲ 30 ಗಾಡಿ. ಯಾವುದೇ ಗಾಡಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಯಾವುದೇ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ, ಯಾವುದೇ ಗಾಡಿಗೆ FC ಇಲ್ಲ. ಇದನ್ನು ಯಾವ ರೀತಿಯಲ್ಲಿ ನೀವು ರೋಡಿಗೆ ಬಿಡ್ತಾ ಇದ್ದೀರ ಅಂತ ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಂದು ಡ್ರೈವರ್ಗಳಿಗೂ ವಿಪರೀತವಾಗಿ ಚೆಕಿಂಗ್ ಮಾಡ್ತಾಯಿದ್ದೀರಾ, ವಿಪರೀತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀರಾ. ಪರ್ಫೆಕ್ಟಾಗಿ ಓಡಿಸ್ತಾ ಇದ್ರೂ ನೀವು ಇದು ಮಾಡ್ತಾಯಿದ್ದೀರಾ. ಇಲ್ಲಿ ನೋಡಿದ್ರೆ 30 ಗಾಡಿಗಳು, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಇದು ಯಾವ ಮಟ್ಟಕ್ಕೆ ನೀವು ತನಿಖೆ ಮಾಡ್ತಾಯಿದ್ದೀರಾ ಅಂತ ನಾವು RTO ಡಿಪಾರ್ಟ್ಮೆಂಟ್ಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. CGI ಗಾಡಿನೂ ಆಚೆ ಬಂದಿದೆ, ಮತ್ತು ಕೆಲವೊಂದು ನಂಬರ್ ಪ್ಲೇಟ್ ಇಲ್ಲ, ಕೆಲವೊಂದು FC ಇಲ್ಲ, ಕೆಲವೊಂದು ಗಾಡಿಗಳಿಗೆ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ಗಳಿಲ್ಲ. CGI ಗಾಡಿ ಹಿಂಗೆ ಆಚೆ ಬಂತು ನಾನು ನಿಮ್ಮ ನೇರವಾಗಿ ಪ್ರಶ್ನೆ ಮಾಡ್ತಾಯಿದ್ದೀನಿ. ಗಾಡಿಗೆ ಇರೋದೇ ಬಾಡಿ FC ಇರೋದೇ ಬೇರೆ, ಚಾರ್ಸಿ ನಂಬರ್ ಇರೋದೇ ಬೇರೆ, ನಂಬರ್ ಪ್ಲೇಟೇ ಬೇರೆ ಇದೆ. ಆಮೇಲೆ ಕೆಲವೊಂದು ಗಾಡಿ ಇದರಿಂದ CGI ಗಾಡಿ ಆಚೆ ಬಂದಿದೆ. ಇದು ಯಾವ ಥರ ಬಂತು ಅಂತ ನಾವು ತನಿಖೆ ಮಾಡ್ಬೇಕು. ಇದು RTO ಡಿಪಾರ್ಟ್ಮೆಂಟ್ಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅಕ್ರಮ ಒತ್ತುವರಿದಾರರಿಗೆ ವಿದ್ಯುತ್ ಸಂಪರ್ಕವನ್ನು ಈ ಸರ್ಕಾರ ಮಾಡಿಕೊಟ್ಟಿದೆ. ಅಕ್ರಮವಾಗಿ ಶೆಡ್ನಲ್ಲಿ ವಾಸಿಸೋರಿಗೆ ವಿದ್ಯುತ್ ಸೌಕರ್ಯ ಕೂಡ ಇದೆ. ಭೂಮಾಲೀಕನ ಹೆಸರಲ್ಲಿರುವ ಜಾಗಕ್ಕೆ ಕರೆಂಟ್ ಕನೆಕ್ಷನ್ ಅನ್ನು ಇವರು ಕೊಟ್ಟಿದ್ದಾರೆ. ಅಕ್ರಮ ಒತ್ತುವರಿದಾರರಿಗೆ ವಿದ್ಯುತ್ ಸಂಪರ್ಕ. ಭೂಮಾಲೀಕ ಯಾರೇ ಆಗಿರಲಿ, ಯಾರಾದರೂ ಒಬ್ಬ ಆಗಂತುಕ ಅಥವಾ ಯಾರೋ ಒಬ್ಬ ಗೊತ್ತುಗುರಿ ಇಲ್ದಿದ್ದವನು ಬಂದು ತಮ್ಮ ಜಾಗದಲ್ಲಿ ಆತ ಇದ್ದಾನೆ, ಆತನ ಮನೆಯಲ್ಲಿ ಮಾರಕಾಸ್ತ್ರಗಳೆಲ್ಲ ಇದ್ದಾವೆ, ಆತ ಯಾವುದೋ ಕೆಲಸ ಮಾಡ್ತಾನೆ, ಆತ